ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಷ್ಮಿತಾ ಗೌಡ ಮಾತಾಡ್ತಿರೋದು. ಇವತ್ತು ಕಾವ್ಯ ಅಕ್ಕಂದು ಬರ್ಡೇ ಇತ್ತು, ಸೊ ಹಾಗಾಗಿ ನಾವೆಲ್ಲ ಶಾಪಿಂಗ್ ಹೋಗಿದ್ದೀವಿ. ನೋಡಿ ಫ್ರೆಂಡ್ಸ್, ಇವತ್ತು ಕಾವ್ಯ ಗೌಡ ಅವ್ರ ಬರ್ಡೇ. ಸೊ ಶಾಪಿಂಗ್ ಬಂದಿದ್ದು, ಇದೆಲ್ಲ ಶಾಪಿಂಗ್ ಮಾಡಿಲ್ಲ, ಶಾಪಿಂಗ್ ಬಂದಿದ್ದು. ಹಾಯ್, ಎಷ್ಟು ಗಂಟೆಗೆ ಬಂದ್ರಿ? ಇನ್ನೇನು ಕೆಲವೇ ಗಂಟೆ, ಐ ಥಿಂಕ್ 10 ಗಂಟೆ 57 ನಿಮಿಷ. ಇನ್ನೊವರ್ಲಿ ಕಾವ್ಯ ಅಕ್ಕ ಅವ್ರದ್ದು ಬರ್ತಡೇ ಐತೆ. ಎಲ್ಲ ಹೋಗ್ತಿದೀವಿ ಸದ್ಯಕ್ಕೆ ಊಟ ಮಾಡೋಕ್ಕೆ ಅಂತ. ನಮ್ಮ ಫುಡ್ ಕೋರ್ಟಲ್ಲಿ ನಿಲ್ಸಿದೀವಿ. ಅಲ್ಲಿ ತೋರಿಸ್ತೀವಿ. ಇದು ನಮ್ಮ ಫುಡ್ ಕೋರ್ಟು. ಸೊ ನಮ್ಮ ಅಕ್ಕನೂ ಜೊತೆಲಿ ಅವಳೆ, ನಮ್ಮ ಬ್ರೋನ ಜೊತೆಲಿ ಅವರೇ. ನಿಮ್ದು ಇಟ್ಕೊಬಿಟ್ಟು ಊಟ ತಿರ್ಗಿಸ್ಕೊಬಿಟ್ಟು ಅವರು ಜೊತೆಲಿ ಅವರೇ. ಸರಿ ಬ್ರೋ, ನಾನು ನಾನ್ ವೆಜ್ ಮುಟ್ಟಂಗಿಲ್ಲ. ನಮ್ಮ ಅಕ್ಕನಿಗೆ ಲಾಲಿಪಾಪ್ ಅಂದ್ರೆ ಇಷ್ಟ, ಒಂದ್ ಪ್ಲೇಟ್ ಅವಳು ತಿಂತಾಳೆ. ನಮ್ ಬ್ರೋ ನಾನ್ ವೆಜ್ ತಿನ್ನಂಗಿಲ್ಲ. ಪ್ರವೀಣ ನಂಗೆ ಹೊಟ್ಟೆ ಉರಿತದೆ ಬ್ರೋ, ಹೋಗಿ ತಿನ್ನಕ್ಕೆ. ಸ್ನೇಹ ಬ್ರೋ, ಸ್ನೇಹ ಸಿಸ್ಟರ್ ನಾವೆಲ್ಲ ಒಟ್ಟಿಗೆ ಹೋಗ್ತಿದೀವಿ. ನಮ್ ಪ್ರವೀಣ ನಾನು ಬತ್ತವ್ರೆ, ಅವರು ಊಟ ಮಾಡಕ್ ಹೋಗೋರೆ. ಇವರೆಲ್ಲ ನೋಡಿ ಹೆಂಗ್ ನಾನ್ ವೆಜ್ ತಿಂತವ್ರೆ ಗೈಸ್. ನಾನ್ ವೆಜ್ ಅಲ್ಲ, ನಾವು ಓನ್ಲಿ ನಾವು ಎಗ್ ರೈಸ್ ತಿನ್ಬೇಕು, ನಾನ್ ವೆಜ್ ತಿನ್ನಂಗಿಲ್ಲ. ನೋಡಿ ಇವ್ರು, ನೋಡಿ ಇವ್ರು. ಇವರಿಬ್ರು ಎಲ್ಲಿ ಬರ್ತಾರೆ? ಹಾಯ್ ಹಾಯ್. ನೀ ಬೆಚ್ಚಗೆ ಹಾಕಿ ಹೆಲ್ಮೆಟ್, ಅದಕ್ಕೆ ಹಂಗೆ ಬಿಟ್ಕೊಂಡಿದೀಯಾ? ಅವ್ರು ಮುಂದೆ ಹೋಗ್ತಿದ್ದಾನೆ. ಯಾಕೆ ರೋಡ್ ಗೊತ್ತಿಲ್ವಾ? ಹಾಯ್, ಹಲೋ. ಇವಾಗ ಫೈನಲಿ ಟೈಮ್ ಎಷ್ಟಾಗಿದೆ? ಟೈಮ್ ಬಂದು 11:50 ಆಗಿದೆ. ನಾವಿವಾಗ ತಾಂಡವಪುರ ಹತ್ರ ಬಂದಿದ್ದೀವಿ. ಕಾವ್ಯಕ್ಕ ಮನೆಗೆ ಇನ್ನೂ ಹೋಗಿಲ್ಲ, ಹೋಗ್ತಾ ಇದ್ದೀವಿ. ಹಾಯ್ ಸ್ನೇಹ, ಹೇಗೆ ಅನಿಸ್ತಿದೆ ನೈಟ್ ಔಟು? ನಾನು ಎಕ್ಸೈಟಿಂಗ್ ಆಗಿದ್ದೀನಿ. ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅವರು ಅಂತ ಸರ್ಪ್ರೈಸ್ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಫ್ರೆಂಡ್ಸ್, ಇದೇ ಮನೆ ಅವ್ರದ್ದು. ಹಾಯ್ 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 ಫ್ರೆಂಡ್ಸ್. ಹೇಗೆ ಅನ್ನಿಸ್ತು ಬೈಕ್ ರೌಂಡಿಂಗ್? ಫುಲ್ ಚಳಿ ಚಳಿ. ಅಲ್ಲ, ಅಲ್ಲಿ ಸೌಂಡ್ ಮಾಡಬೇಡ, ಎದ್ಬಿಡ್ತಾಳ ಮೇಲೆ. ಫೈನಲಿ ಕಾವ್ಯಕ್ಕ ಮನೆ ರೀಚ್ ಆಗಿದ್ದೀವಿ. ಹಾಯ್ ಫ್ರೆಂಡ್, ಫೈನಲಿ ಕಾವ್ಯಕ್ಕ ಮನೆ ರೀಚ್ ಆಗಿದ್ದೀವಿ. ಇನ್ನು ಎಕ್ಸೈಟ್ಮೆಂಟು ಸರ್ಪ್ರೈಸ್ ಹೇಗಿರುತ್ತೆ ಅಂತ ನೋಡಬೇಕು. ನೋಡೋಣ ಈ ವಿಡಿಯೋಸ್ನ. ಈ ಕಡೆ ನಿಮ್ಮ ಕಡೆ ಮತ್ತೆ ಆಚೆ ಲಾಸ್ಟ್ ಅಲ್ಲೇನಾದ್ರು ಕಾವ್ಯ ಅವರಿಲ್ಲ ಅಂದ್ರೆ ಎಲ್ಲೂ ಹೋಗಲ್ಲ ಅವಳು. ಹೇಗನ್ನಿಸ್ತಿದೆ ನೈಟ್ ಫೀಲಿಂಗ್? ಹೇಗನ್ನಿಸ್ತಿದೆ? ಬೈಕಲ್ಲಿ ಹೆಂಗ್ ಅನಿಸ್ತಿದೆ? ಬೈಕಲ್ಲಿ ಬಂದಿದೆ 3-4 ರೆಡ್ ಝೋನ್ ಸಿಗ್ತವೆ. ನೋಡ್ಕೊ ಬಂದಿದ್ದೀವಿ. 12 ಗಂಟೆಗೆ ಸ್ಟೇಟಸ್ ಹಾಕೊಳ್ಳೋಣ. ಕರ್ಕೊ ಹೋಗಿದ್ರೆ ಬರ್ಡೇ ಸ್ಪೆಷಲ್ ಅಂದ್ಬಿಟ್ಟು ನಾವೆಲ್ಲ ಮೋಯೆ ಅವ್ರು ಎಲ್ಲಿರ್ತಾರೆ ಅಲ್ಲಿಗೆ ಹೋಗಿ. ಇಲ್ಲ ಅಂದ್ರೆ ಅಣ್ಣ ಹೇಳ್ತಾರಂತಲ್ಲ, ಕೇಕ್ ಕಟ್ ಮಾಡಿಸ್ಬಿಟ್ಟು ಮಾತಾಡು. 12 ಗಂಟೆಗೆ ಸ್ಟೇಟಸ್ ನಾವಿಲ್ಲೆಲ್ಲ ಮಾತಾಡಿ ತಪ್ಪ ಕೇಳ್ತಿರ್ತದೆ. ಸೊ ಇದರಲ್ಲಿ ಏನೋ ಸ್ಪೆಷಲ್ ಇಲ್ಲ. ಅವ್ರಿಗೆ ಗೊತ್ತಿಲ್ಲ. ಯಾರು ನಾಳೆ ಬರ್ಡೇ ಇರ್ಕೊಂಡು ಇವಾಗಲೇ ಯಾವ ಗಂಡಸು ಹೆಂಗಸು ಇಲ್ಲ ಮಲಗಿರ್ತಾರೆ ಇಲ್ಲ. ನೋಡಿ ಫ್ರೆಂಡ್ಸ್, ನೀವು ನನಗೆ ಬರ್ಡೇ ಮಡಿಕೊಬಿಟ್ಟು ಯಾವನ್ ಫಸ್ಟ್ ವಿಶ್ ಮಾಡ್ತೀನಿ ಅಂತ ನೋಡ್ದಂಗೆ ಮಲ್ಕೊಬಿಟ್ಟಿರಾ? ಇಲ್ಲ ತಾನೆ? ಬರ್ಡೇ ದಿನ ಕಟ್ ಮಾಡಿಸ್ತಿಲ್ವಾ? ಇವನ್ ಬರ್ಡೇ
ಕಾಲ್ ಮಾಡ್ತಿದ್ದೀನಿ. ಅವ್ರು ಗೊತ್ತಿಲ್ಲ ಬಿಡಿಬ್ರು, ನೀವು ನಿಂತ್ಕೊಳ್ಳಿ. ಗೊತ್ತು. ಹಲೋ, ಏನು ಮಾಡ್ತಿದ್ದೀರಾ? ಬರ್ತಡೇ ಮಾಡ್ತಿಲ್ವಾ? ಓಕೆ, ಕಿರಣ್ ಬಂದಿಲ್ವಾ? ಯಾಕೆ ಯಾಕೆ ಆಯ್ತು, ಟೈಮ್ ಆಯ್ತು. ಹಾಕೊಂಡೆ ಬೇಗ ಹಾಕಿದ್ರೆ ಫೋನ್ ಮಾಡಿ ಬೇಗ ಹೋಗ್ಬೇಡಿ. ತೆಗಿರಿ ಹೋಗಿ ಬ್ರೋ. ಎಲ್ಲ ಮನೆ ಇಟ್ಕೊಂಡು ಆಂಟಿ, ನಾನು ಸುಷ್ಮಿತಾ. ಏನು ಅಂತ ಬಾಗ್ಲು ತೆಗೀರಿ ಅಲ್ಲೇ. ಅವ್ರು ಎದುರು ಕಾವ್ಯಕ್ಕ ಕಾವ್ಯಕ್ಕ ನಾವು ಅರಕಲಗೂಡರು. ಅವ್ರು ಎದುರುಕೊಬಿಟ್ಟವ್ರೆ. ಕಾವ್ಯಕ್ಕ ಫೋನ್ ಮಾಡು. ಆಂಟಿ, ಇದು ಅವ್ರ ತಾಯಿ. ವಿಶ್ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಅಕ್ಕ. ಹ್ಯಾಪಿ ಬರ್ಡೇ. ಹೆಂಗೆ ನಾವು ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಎಲ್ಲಿ ಊರಲ್ಲಿದ್ದೀನಿ. ಸಿದ್ಧಾರ್ಥ್ ವಿಶ್ ಹ್ಯಾಪಿ ಬರ್ಡೇ. So beautiful, so elegant, just looking like a wow. ಬಟ್ಟೆ ಇಷ್ಟ ಆಯ್ತಕ್ಕ? ನೋಡಿ guys, ಈ outfit. ನಾನ್ ಹೇಳಿದ್ದೆ ಹಂಗೆ ಬೆಂಗಳೂರು ಬಂದ್ವಿ ಅಕ್ಕ. ಕೇಳಿ ಆಯ್ತು, ಕೇಳಿ. ಹ್ಯಾಪಿ ಬರ್ತ್ಡೇ ಕಾವ್ಯ. ಆಂಟಿ ಅದು ಎಳ್ದು ಬಿಡಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಯು ಡಿಯವ್ಯ. ಹ್ಯಾಪಿ ಬರ್ತ್ಡೇ ಟು ಯು. ಬವ್ವ ಅವನ್ ಗೋಬಿ ತಿಂದವ್ರೆ. ಗೋಬಿ 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 ಏನು ಕೈ ಇಟ್ವಾ? ಅವಳಂತೂ ಫುಲ್ ಭಯ.
ಎಷ್ಟು ತರಲೆ ತಮಾಷೆ ಎಲ್ಲ ಮಾಡಿದ್ವಿ. ಫೈನಲಿ ಬಾಯ್ ಬರ್ತಡೇ ಗರ್ಲ್. ನಾನು ಅವಳಂತೂ ತುಂಬಾ ಖುಷಿಯಾಗಿದ್ಲು. ನಾವು ಪ್ಲಾನ್ ಮಾಡ್ಕೊಂಡು ಮಾಡಿದ್ವಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆರ್ ಯು ಹ್ಯಾಪಿ? ಬಾಯ್ 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 ಬಾಯ್. ಬರ್ತೀನಿ ಬಾಯ್. ಹಾ ಸರಿ ಸರಿ. ಫೋನ್